ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾಳಿದ್ದು ಅಂದರೆ ಮಂಗಳವಾರ ಏಕಾದಶಿ ಬರ್ತಾ ಇದೆ. ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ ಇದನ್ನು. ಸೊ ಇನ್ನು ಮುಕ್ಕೋಟಿ ಏಕಾದಶಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು, ಯಾರೆಲ್ಲ ಆಚರಣೆ ಮಾಡಬೇಕು, ಯಾವ ರೀತಿ ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ನಾವು ಒಳ್ಳೆ ಫಲಗಳನ್ನ ಪಡ್ಕೊಳ್ಬೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಹಾಗೆ ಇನ್ನ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇನ್ನು ಈ ವರ್ಷದ ವಿಶೇಷತೆಯನ್ನು ನೋಡೋದಾದರೆ ಈ ವರ್ಷ ನಮಗೆ 2 ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡಲಿಕ್ಕೆ ಸಿಕ್ಕಿರುವಂತಹದ್ದು. ಸೊ ಈ ವರ್ಷ ಮೊದಲನೇ ತಿಂಗಳು ಜನವರಿ 10ನೇ ತಾರೀಕು 2025ರಲ್ಲಿ ಕೂಡ ಮುಕ್ಕೋಟಿ ಏಕಾದಶಿ ಅನ್ನೋದು ಇತ್ತು. ಮತ್ತೆ ಇದೇ ವರ್ಷ 2025 ಡಿಸೆಂಬರ್ 30ನೇ ತಾರೀಕು ಮುಕ್ಕೋಟಿ ಏಕಾದಶಿ ಬಂದಿರುವಂಥದ್ದು ಈ ವರ್ಷದ ವಿಶೇಷತೆ ಅಂತ ಹೇಳ್ಬೋದು. ಸೊ ತಿಳ್ಕೊಳ್ಳೋಣ ಬನ್ನಿ ಹೇಗೆಲ್ಲ ನಾವು ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡಬಹುದು, ಯಾವುದೆಲ್ಲ ಒಳ್ಳೆ ಫಲಗಳನ್ನ ಪಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ತಿಳಿದಿರೋ ಹಾಗೆ ಇಂದು ಪಂಚಾಂಗದಲ್ಲಿ 12 ಮಾಸಗಳಲ್ಲಿ 23 ಏಕಾದಶಿ ಬರುವಂತಹದ್ದು ನಿಮ್ಮೆಲ್ರಿಗೂ ತಿಳಿದೇ ಇದೆ. ಅದರಲ್ಲಿ ಈ ಒಂದು ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ 23 ಏಕಾದಶಿಯನ್ನು ಆಚರಣೆ ಮಾಡಿದಂತಹ ಪುಣ್ಯ ನಮಗೆ ಪ್ರಾಪ್ತಿಯಾಗುವಂಥದ್ದು ಈ ಒಂದು ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ. ಇನ್ನು ವಿಷ್ಣುವಿನ ಪರಮ ಭಕ್ತರಿಗೆ ಈ ಒಂದು ವೈಕುಂಠ ಏಕಾದಶಿ ಅನ್ನೋದು ಸ್ವಯಂ ಅವರ ಜನ್ಮದಿನಕ್ಕಿಂತಲೂ ಹೆಚ್ಚು ವಿಶೇಷವಾದ ದಿನ ಅಂತ ಹೇಳ್ಬೋದು. ಸೊ ಅಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಭಗವಂತನ ಸ್ಮರಣೆಯನ್ನು ಮಾಡುವಂಥದ್ದು ಈ ದಿನದಲ್ಲಿ ಕಾಣಬಹುದು. ಸೊ ಇವಾಗ ಮೊದಲಿಗೆ ನಾನು ಯಾವಾಗ ಈ ವೈಕುಂಠ ಏಕಾದಶಿಯ ತಿಥಿ ಪ್ರಾರಂಭವಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇದೇ ಡಿಸೆಂಬರ್ 30ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 7:50 ಮುಕ್ಕೋಟಿ ಏಕಾದಶಿ ಪ್ರಾರಂಭ ಆಗುತ್ತೆ. ಮಾರನೇ ದಿನ ಡಿಸೆಂಬರ್ 31ನೇ ತಾರೀಕು ಬೆಳಗಿನ ಜಾವ 5 ಗಂಟೆಗೆ ಮುಕ್ಕೋಟಿ ಏಕಾದಶಿ ಅನ್ನೋದು ಮುಕ್ತಾಯ ಆಗುವಂತಹದ್ದು. ವೈಕುಂಠ ಏಕಾದಶಿ ಅನ್ನೋದು ಏನಕ್ಕೆ ಇಷ್ಟೊಂದು ವಿಶೇಷ ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ವೈಕುಂಠ ಏಕಾದಶಿ ದಿನ ಇದೇ ತಿಂಗಳು ಡಿಸೆಂಬರ್ 30ನೇ ತಾರೀಕು ಬಿದ್ದಿರುವಂಥದ್ದು. ಏನಕ್ಕೆ ಅಪ್ಪ ಈ ಒಂದು ವೈಕುಂಠ ಏಕಾದಶಿ ಅನ್ನೋದು ಜಾನ್ವರಿ ಮತ್ತು ಡಿಸೆಂಬರಲ್ಲಿ ತಿಂಗಳಲ್ಲೇ ಬೀಳುತ್ತೆ ಅಂದರೆ ಈ ಒಂದು ಮಾಸವನ್ನು ಮಾರ್ಗಶಿರ ಮಾಸ ಅನ್ನೋ ಕರೆಯಲಾಗುತ್ತೆ. ಶುಕ್ಲ ಪಕ್ಷದ 11ನೇ ದಿನ ಏಕಾದಶಿ ಆಗಿರುತ್ತೆ. ಈ ದಿನ ಭಗವಾನ್ ವಿಷ್ಣು ಮೋಕ್ಷ ದ್ವಾರವನ್ನು ಕೂಡ ತೆರೆಯುತ್ತಾರೆ ಅಂತ ನಂಬಲಾಗಿದೆ. ಈ ದಿನ ವಿಶೇಷವಾಗಿ ವಿಷ್ಣುವಿನ ದೇವಾಲಯದಲ್ಲಿ ಉತ್ತರ ದಿಕ್ಕಿನ ಬಾಗಿಲನ್ನು ತೆರೆಯಲಾಗುತ್ತೆ. ನೀವೆಲ್ಲರೂ ದೇವಸ್ಥಾನಕ್ಕೆ ಹೋದರೆ ನೋಡೇ ಇರ್ತೀರಾ. ಸೊ ವಿಶೇಷವಾಗಿ ಉತ್ತರ ದ್ವಾರದ ದಿಕ್ಕಿನಿಂದ ಭಗವಂತನ ದರ್ಶನವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿರುವಂತಹದ್ದು. ಏನಕ್ಕೆ ಈ ಉತ್ತರ ದಿಕ್ಕಿನ ಬಾಗಿಲಿಂದಲೇ ಹೋಗಿ ದೇವರ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಆಯಿತಾ. ಏನಕ್ಕೆ ಉತ್ತರ ದ್ವಾರ ದಿಕ್ಕಿನಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳೋಣ. ಮೋಕ್ಷ ದ್ವಾರ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಉತ್ತರ ದಿಕ್ಕಿನ ದ್ವಾರದಲ್ಲಿ ಹೋಗಿ ಭಗವಂತನ ದರ್ಶನವನ್ನು ಮಾಡೋದ್ರಿಂದ ನಾವು ಮಾಡಿರುವಂತಹ ಎಲ್ಲ ಪಾಪ ಕರ್ಮಗಳಿಗೂ ಭಗವಂತ ಮುಕ್ತಿ ಕೊಡ್ತಾರೆ ಅಂತ ನಂಬಲಾಗಿದೆ. ಸೊ ಈ ದಿನ ಯಾರು ಒಂದು ಸಹಜವಾದ ಮರಣವನ್ನು ಹೊಂದುತ್ತಾರೆ ಅವರು ನೇರವಾಗಿ ವೈಕುಂಠವನ್ನು ತಲುಪ್ತಾರೆ ಅಂತ ಕೂಡ ನಾವು ನಂಬಲಾಗಿದೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯವಾಗಿ ಮಾತಾಡೋರನ್ನ ನೀವು ನೋಡೇ ಇರ್ತೀರಾ, ಕೇಳೇ ಇರ್ತೀರಾ. ಸೊ ಇವತ್ತು ವೈಕುಂಠ ಏಕಾದಶಿ ದಿನ ಯಾರಾದರೂ ಸಹಜವಾಗಿ ಮರಣವನ್ನು ಹೊಂದಿದ್ರೆ ಅವರು ನೇರ ವೈಕುಂಠಕ್ಕೆ ಹೋಗಿ ತಲುಪ್ತಾರೆ ಅಂತ ನಂಬಲಾಗಿದೆ. ಸೊ ಇನ್ನು ಕೆಲವು ಕಡೆ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಎಂದು ಕೂಡ ಕರೆಯಲಾಗುತ್ತೆ. ಏನಕ್ಕಪ್ಪ ಈ ಒಂದು ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ 3 ಕೋಟಿಯ ಏಕಾದಶಿ ಅಂತ ಹೇಳಿ ಕರೀತಾರೆ ಅಂದರೆ ವಿಷ್ಣುವಿಗೆ ಸಾಕ್ಷಿಯಾಗಲು ಮುಕ್ಕೋಟಿ ದೇವರುಗಳು ಕೂಡ ವೈಕುಂಠಕ್ಕೆ ಬರುತ್ತಾರೆ ಅಂತ ಅನ್ನೋದನ್ನು ಕೂಡ ನಂಬಲಾಗಿದೆ. ಇನ್ನು ಈ ಒಂದು ಮುಕ್ಕೋಟಿ ಏಕಾದಶಿ ದಿನನೇ ವಿಷ್ಣು ಪರಮಾತ್ಮ ಮುರ ಎಂಬ ರಾಕ್ಷಸನ್ನ ಸಂಹರಿಸಿದ ದಿನ ಹಾಗೂ ಭೀಷ್ಮ ಪಿತಾಮಹರು ವಿಷ್ಣು ಸಹಸ್ರನಾಮವನ್ನು ಬೋಧಿಸಿದ ದಿನ ಅಂತ ಹೇಳಿ ಕೂಡ ನಂಬಲಾಗಿದೆ.
ಇದೆ. ಅದಕ್ಕಾಗಿ ಈ ಒಂದು ಏಕಾದಶಿಯನ್ನು ನಾವು 3 ಕೋಟಿ ಏಕಾದಶಿ, ಮುಕ್ಕೋಟಿ ಏಕಾದಶಿ ಅಂತ ಕೆಲವೊಂದು ಕಡೆ ವಿಶೇಷವಾಗಿ ಕರೆಯುವಂಥದ್ದನ್ನು ನೋಡ್ಬೋದು. ಸೊ ಇಲ್ಲಿವರೆಗೆ ಮುಕ್ಕೋಟಿ ಏಕಾದಶಿಯ ವಿಶೇಷತೆ ಏನು, ಏನಕ್ಕೆ ಮುಕ್ಕೋಟಿ ಏಕಾದಶಿ ಅಂತ ಹೇಳಿ ಕರೀತಾರೆ, ಏನಕ್ಕೋಸ್ಕರ ನಾವು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ರಿ. ಈಗ ಪೂಜೆಯನ್ನು ನಾವು ಯಾವ ರೀತಿ, ಮುಕ್ಕೋಟಿ ಏಕಾದಶಿಯ ಆಚರಣೆ ಹೇಗಿರಬೇಕು, ಯಾರು ಈ ಮುಕ್ಕೋಟಿ ಏಕಾದಶಿ ಆಚರಣೆಯನ್ನು ಮಾಡಬೇಕು ಮತ್ತು ಯಾರು ಮಾಡಬಾರ್ದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾವು ಯಾರು ಮುಕ್ಕೋಟಿ ಏಕಾದಶಿ ಆಚರಣೆ ಮಾಡಬೇಕು ಅಂದ್ಕೊಂಡಿದ್ದೀರಾ ಅವರು ಒಂದು ಪೂಜಾ ಪದ್ಧತಿ ಹೇಗಿರಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು, ನೀಟಾಗಿ ಮನೆಯೆಲ್ಲ ಒರೆಸ್ಕೊಂಡು, ದೇವ್ರ ಮನೆನ ಆದಷ್ಟು ಏಕಾದಶಿ ಹಿಂದಿನ ದಿನನೇ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಸೊ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಗೂಡಿಸ್ಕೊಂಡು ದಿನನಿತ್ಯ ಕಾರ್ಯಗಳೆಲ್ಲನೂ ಮುಗಿಸ್ಕೊಂಡು, ಸ್ನಾನಾದಿ ಇತ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ನೀವು ದೇವರ ಪೂಜೆಗೆ ರೆಡಿಯನ್ನು ಮಾಡಿಕೊಳ್ಳುವಂಥದ್ದು ಉತ್ತಮ ಅಂತ ಹೇಳ್ತೀನಿ. ಬನ್ನಿ ಸರಳವಾಗಿ ಒಂದು ಮುಕ್ಕೋಟಿ ಏಕಾದಶಿಯ ಪೂಜೆಯನ್ನು ಯಾವ ರೀತಿ ಮಾಡಿಕೊಳ್ಳೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಹೇಗಿದ್ದರೂ ನೀವು ಮುಕ್ಕೋಟಿ ಏಕಾದಶಿ ನಾಳೆ ಅನ್ನುವಾಗಲೇ ಇವತ್ತೇ ದೇವ್ರ ಸಾಮಾನುಗಳನ್ನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳಿ. ಇನ್ನು ದೇವರ ಪೂಜೆಗೆ ಒಂದು ತುಳಸಿ ಅಂತೂ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ಇವತ್ತು ವಿಷ್ಣು ತುಳಸಿ ಪ್ರಿಯ ವಿಷ್ಣು ಪರಮಾತ್ಮ. ಸೊ ಹಾಗಾಗಿ ವಿಷ್ಣುವಿನ ಪೂಜೆಗೆ ತುಳಸಿ, ನಿಮಗೆ ಏನು ಸಿಗುತ್ತೆ ಎಲ್ಲ ಹೂಗಳು, ಯಾವುದು ಸಿಗುತ್ತೆ ಹೂಗಳು, ಆ ಹೂಗಳನ್ನ ತಂದು ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಒಂದು ವಿಷ್ಣುವಿನ ವಿಗ್ರಹ, ಒಂದು ಕೃಷ್ಣನ ವಿಗ್ರಹ, ಒಂದು ಬಾಲಕೃಷ್ಣನ ಪಾದಗಳು ಯಾವುದಾದ್ರೂ ಇತ್ತು ಅಂದರೆ ಮನೇಲಿ ಅದಕ್ಕೆ ವಿಶೇಷವಾಗಿ ಅಭಿಷೇಕವನ್ನು ಮಾಡ್ಕೊಳ್ಳಿ. ಅಭಿಷೇಕ ಎಲ್ಲ ಮಾಡಿದ್ದಾದ ನಂತರ ಭಗವಂತನ ಹತ್ರ ಸಂಕಲ್ಪವನ್ನು ಮಾಡಿ, ನಾನು ಯಥಾಶಕ್ತಿ ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ನಾನು ಉಪವಾಸವನ್ನು ಈ ಥರ ಆಚರಣೆ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿನ ಬೇಡಿಕೆಗಳು, ಇಚ್ಛೆಗಳು ಈ ಥರ ಇದೆ, ಭಗವಂತ ಈಡೇರಿಸ್ಕೊಡಿ ನಮಗೆ ಅಂತ ಹೇಳಿ ನಿಮ್ಮ ಒಂದು ಮನಸ್ಸಿನ ಇಚ್ಛೆಯನ್ನು ಭಗವಂತನ ಹತ್ರ ಹೇಳಿ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಉಪವಾಸವನ್ನು ಶುರು ಮಾಡಿ. ನೀವು ಉಪವಾಸವನ್ನು ಯಾರೆಲ್ಲ ಪೂರ್ತಿಯಾಗಿ ನಿರಾಹಾರ ಉಪವಾಸವನ್ನು ಮಾಡಿದರೆ ತುಂಬಾ ಒಳ್ಳೆಯದು. ನಿಮ್ಮ ಆರೋಗ್ಯದ ಪರಿಸ್ಥಿತಿಯನ್ನು ನೋಡಿಕೊಂಡು ಉಪವಾಸವನ್ನು ಮಾಡೋದು ಒಳಿತು ಅಂತ ಹೇಳ್ತೀನಿ. ಸೊ ನಿಮ್ಮ ಒಂದು ಆರೋಗ್ಯ ಪರಿಸ್ಥಿತಿನ ನೋಡ್ಕೊಳ್ಳಿ. ಕೆಲವೊಂದಷ್ಟು ಜನ ಹುಷಾರಿರಲ್ಲ, ಅವ್ರಿಗೆ ಮಾತ್ರೆ ಎಲ್ಲ ತಗೊಳ್ತಿರ್ತಾರೆ. ಅಂಥವರು ಅನ್ನವನ್ನು ಬಿಟ್ಟು ಫಲಾಹಾರಗಳು ಮತ್ತು ಹಾಲು ಹಣ್ಣು ತಗೊಂಡು ನೀವು ಉಪವಾಸವನ್ನು ಮಾಡಬಹುದು. ಆಗುತ್ತೆ ನನ್ನ ಕೈಲಿ ಅಂದರೆ ಮಾಡಿ, ಇಲ್ಲ ಅಂದರೆ ಮನಸ್ಸಿನಿಂದನೇ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ಅಷ್ಟೇನೆ. ಇನ್ನು ಮನೆ ಮುಂದೆ ತುಳಸಿಗೆ ದೀಪಾರಾಧನೆ ಕೂಡ ತುಂಬ ಒಳ್ಳೆಯದು ಈ ದಿನ. ನಂತರ ವಿಷ್ಣುವಿಗೆ ಸಂಕಲ್ಪವನ್ನು ಮಾಡಿದ್ದಾದ ನಂತರ ಶಕ್ತಿ ಅನುಸಾರ ನಿಮ್ಮ ಪೂಜೆಯನ್ನು ಭಗವಂತನಿಗೆ ಸಲ್ಲಿಸಿ, ನಿಮ್ಮ ಒಂದು ಮನಸ್ಸಿನ ಬೇಡಿಕೆಗಳು ಏನೆಲ್ಲ ಇತ್ತು ಅದನ್ನೆಲ್ಲ ಭಗವಂತನ ಹತ್ರ ಹೇಳಿ, ಸಾಧ್ಯವಾದರೆ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡಿ. ಅವತ್ತು ತುಂಬ ಅಂದರೆ ತುಂಬಾ ಒಳಿತು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದ್ರಿಂದ. ಆಗಲ್ಲ ನಮಗೆ ವಿಷ್ಣು ಸಹಸ್ರನಾಮ ನಮಗೆ ಓದಕ್ಕೆ ಬರಲ್ಲ ಅಂದರೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ 108 ಬಾರಿ ಎಷ್ಟು ಸರ್ತಿ ಆಗುತ್ತೋ ಅಷ್ಟು ಸರ್ತಿ ಪಾರಾಯಣವನ್ನು ಮಾಡುವಂಥದ್ದು ತುಂಬ ಒಳ್ಳೆಯ ಫಲಗಳನ್ನ ತಂದುಕೊಡೋ ಅಂಥದ್ದು ಈ ದಿನ. ಮತ್ತು ಆದಷ್ಟು ಸಾಧ್ಯವಾದಷ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಪೂಜೆಯನ್ನು ಮುಗಿಸ್ಕೊಂಡು ನೀವು ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋದು ಅಂದರೆ ತುಂಬ ಒಳ್ಳೆಯ ಫಲಗಳನ್ನ ತಂದುಕೊಡುತ್ತೆ. ಇವತ್ತು ಮನೆಯಲ್ಲಿ ಆದಷ್ಟು ಪೂಜೆ ಎಲ್ಲ ಮುಗಿಸಿದ್ದಾದ ನಂತರ ಖಂಡಿತ ತಪ್ಪದೇನೆ ವಿಷ್ಣುವಿನ ದೇವಾಲಯಕ್ಕೆ, ನಾರಾಯಣನ ದೇವಾಲಯಕ್ಕೆ ಹೋಗಿ ಬನ್ನಿ. ವಿಶೇಷವಾದ ದರ್ಶನದ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ ದೇವಸ್ಥಾನಗಳಲ್ಲಿ. ತುಂಬ ಅಂದರೆ ತುಂಬ ಒಳ್ಳೆಯದು. ಉತ್ತರ ದ್ವಾರದಿಂದ ಹೋಗಿ ಭಗವಂತನ ದರ್ಶನವನ್ನು ಮಾಡ್ಕೊಂಡು ಬರೋವಂಥದ್ದು. ಸೊ ತಿಳ್ಕೊಂಡ್ರಿ ಅಲ್ವಾ ಯಾರೆಲ್ಲ ಒಂದು ಉಪವಾಸವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು. ಇನ್ನು ಉಪವಾಸವನ್ನು ನಾವು ಯಾವಾಗ ಬಿಡಬೇಕು ಅಂತ ಹೇಳಿದರೆ, ಮಾರನೇ ದಿನ ದ್ವಾದಶಿ ತಿಥಿ ಶುರುವಾಗುತ್ತೆ. ಆವಾಗ ನೀವು ದ್ವಾದಶಿ ತಿಥಿಯ ಒಂದು ಟೈಮಿಂಗ್ಸನ್ನು ನೋಡಿಕೊಂಡು ನೀವು ಉಪವಾಸವನ್ನು ಬಿಡಬಹುದು. ಇನ್ನು ಯಾರೆಲ್ಲ ಈ ಒಂದು ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡಬಾರ್ದು ಅಂದರೆ, ಗರ್ಭಿಣಿ ಸ್ತ್ರೀಯರು, ಯಾರಿಗೆಲ್ಲ ಮನೆಯಲ್ಲಿ ಸೂತಕ ಇರುತ್ತೆ ನೋಡಿ, ಅವರು ಈ ಒಂದು ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡಬಾರ್ದು. ಯಾರಿಗೆಲ್ಲ ಒಂದು ಈ ಮುಕ್ಕೋಟಿ ಏಕಾದಶಿಯನ್ನು ಆಚರಣೆ ಮಾಡಲೇಬೇಕು ಅಂತ ಆಸೆ ಇದೆಯೋ ಅವರು ಅನ್ನವನ್ನು ತಿನ್ನಬಾರ್ದು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಬಳಸಿ ಮಾಡಿರುವಂಥ ಅಡುಗೆಗಳನ್ನ ತಿನ್ನಬಾರ್ದು. ಅವಲಕ್ಕಿಯಿಂದ ಮಾಡಿರುವಂತಹ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನಾವು ಉಪವಾಸವನ್ನು ಮಾಡಬಹುದು. ಮತ್ತು ಇನ್ನು ಈ ಒಂದು ದಿನ ನಾವು ಏಕಾದಶಿಯನ್ನು ಆಚರಣೆ ಮಾಡಲಿಲ್ಲ ಅಂದರೂ ಈ ಒಂದು ಕೆಲವೊಂದು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಇದನ್ನಂತೂ ಖಂಡಿತ ಮನಸ್ಸಲ್ಲಿ ಇಟ್ಕೊಳ್ಳಿ ಪ್ರತಿಯೊಬ್ಬರೂ. ಸೊ ನಾವು ಮುಕ್ಕೋಟಿ ಏಕಾದಶಿ ಆಚರಣೆ ಮಾಡಲ್ಲಪ್ಪ, ನಾವೇನೋ ಅದನ್ನು ಆಚರಣೆ ಮಾಡ್ತಿದ್ವಾ, ನಮಗೂ ಅದಕ್ಕೂ ಏನೂ ಆಗಲ್ಲ ಅಲ್ವಾ, ನಾವು ಆಚರಣೆ ಮಾಡಲ್ಲ
ಬರಲ್ಲ ಅಲ್ವಾ, ನಮ್ಗೆ ಅನ್ವಯಿಸಲ್ವೇನೋ ಅಂದ್ಬಿಟ್ಟು ಅವತ್ತು ಮಾಂಸಾಹಾರವನ್ನು ಸೇವನೆ ಮಾಡುವಂಥ ತಪ್ಪನ್ನು ಯಾರೂ ಮಾಡಬೇಡಿ. ಈ ಒಂದು ಮುಕ್ಕೋಟಿ ಏಕಾದಶಿ ದಿನ ಮಾಂಸಾಹಾರ ಸೇವನೆ ನಿಷಿದ್ಧವಾಗಿರುತ್ತೆ. ಸೊ ನನಗೆ ಗೊತ್ತಿರುವಂತಹ ಒಂದು ಪೂಜಾ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಮುಕ್ಕೋಟಿ ಏಕಾದಶಿಯ ಆಚರಣೆಯನ್ನು ಹೇಗೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು. ಇನ್ನು ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಕೆಲವೊಂದು ದಾನಗಳನ್ನ ಮಾಡೋದ್ರಿಂದ ಇನ್ನೂ ಹೆಚ್ಚಿನ ಫಲಗಳನ್ನ ಪಡ್ಕೊಳ್ಬೋದು. ಒಂದು ಯಾರಿಗೆಲ್ಲ ನೀಡಿರುತ್ತೆ ನೋಡಿ, ನಾವು ಸಹಾಯ ಮಾಡೋದು ಅವ್ರಿಗೆ ತಲುಪುತ್ತೆ ನೋಡಿ, ಅಂಥವ್ರಿಗೆ ಒಂದು ವಸ್ತ್ರದಾನ ಮಾಡೋದ್ರಿಂದ, ಅನ್ನದಾನ ಮಾಡೋದ್ರಿಂದ, ಫಲಹಾರಗಳ ದಾನವನ್ನು ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಪಡ್ಕೊಳ್ಬೋದು. ಇವಾಗಂತೂ ನೋಡೇ ಇರ್ತೀರ, ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಈ ಆಹಾರ ಧಾನ್ಯಗಳು, ಈ ಒಂದು ವಸ್ತ್ರಗಳು ಯಾರಿಗೆಲ್ಲ ನೀಡಿರುತ್ತೆ ನೋಡಿ, ಅಂಥವ್ರಿಗೆ ದಾನವನ್ನು ಮಾಡಿ ಹೆಚ್ಚಿನ ಫಲವನ್ನು ಪಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಎಲ್ಲ ವಸ್ತುಗಳನ್ನು ಮನೆಗೆ ತರೋದ್ರಿಂದ, ಈ ಒಂದು ಮುಕ್ಕೋಟಿ ಏಕಾದಶಿಯ ದಿನ ಯಾವೆಲ್ಲ ವಸ್ತುಗಳನ್ನ ಮನೆಗೆ ತಂದರೆ ನಮಗೆ ಒಳಿತಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ತಪ್ಪದೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಆಯಿತಾ? ಟೇಕ್ ಕೇರ್, ಬಾಯ್ ಬಾಯ್ ಎಲ್ರಿಗೂ.